ಸರ್ ಹೇಳಿ, ನಿಮ್ಮ ಹೆಸರು ಹೇಳಿ. ಪುಟ್ಟರಾಜು. ಹಾಂ, ಬಿ ಹೊಸಳ್ಳಿ, ಸರ್ಜಾಪುರ ಹೋಬ್ಳಿನಾ? ಸರ್ಜಾಪುರ ಹೋಬ್ಳಿ, ಆನೇಕಲ್ ತಾಲೂಕು, ಸೋಂಪುರ್ ಗೇಟ್ ಹತ್ರ. ಹಾಂ ಹಾಂ, ಅದೇ ಒಳಗಡೆ ಹೋದ್ರೆ ವೀರಭದ್ರ ಸ್ವಾಮಿ ದೇವಸ್ಥಾನ ಬರುತ್ತಲ್ಲ. ಹಾಂ ಹಾಂ, ಅದೇ ಊರು. ಸರ್ ಎಷ್ಟೆಲ್ಲಾಗವೆ? ಈಗ ಒಂದು. ಹೌದಾ, ಎಲ್ಲಿ ತೊಗೊಂಡಿದ್ದು? ನಾವು ಮುಡುಕ್ತೋರೆ ಜಾತ್ರೆ ಅಂತ. ಮುಡುಕ್ತೋರೆ ಜಾತ್ರೆಯಲ್ಲಿ ಎಲ್ಲ ಈ ಕಡೆ ಸಾಮಾನ್ಯ ಎಲ್ಲರೂ ಮುಡುಕ್ತೋರೆಗೆ ಹೋಗ್ತಾರಲ್ಲ. ಮುಡುಕ್ತೋರೆ ಬಿಟ್ಟರೆ ಬೇಬಿ ಸಿದ್ಧಗಂಗೆ. ಹಾಂ ಹಾಂ, ಜಾಸ್ತಿ ಮುಡುಕ್ತೋರೆಗೆ ಹೋಗ್ತಾರೋದು ಈ ಕಡೆ ಎಲ್ಲ. ಹಾಂ ಹಾಂ. ಸರ್ ಕೈ ತಿಂಡಿ ಏನು ಕೊಡ್ತೀರಾ? ನಾವು ರವೆ ಬೂಸ, ಚಕ್ಕೆ ಬೂಸ. ಹಾಂ ಹಾಂ. ಒಟ್ಟು. ಹಾಂ. ಜೋಳದ ನುಚ್ಚು. ಹಾಂ ಹಾಂ. ನೀವು ಒಂದು ಜೊತೆ ಯಾವಾಗಲೂ ಕರುಗಳು ಇದ್ದೇ ಇರ್ತಾವ? ಹಾಂ ಹಾಂ. ಅಲ್ಲಿ ಸರ್ಜಾಪುರ ಸುತ್ತಮುತ್ತಲೂ ಮೆರವಣಿಗೆಗಳು ನಡೆದಾಗ ಹೋಗ್ತೀರಾ? ಹೋಗ್ತೀವಿ. ಹಾಂ ಹಾಂ. ಇವಾಗ ಇಲ್ಲಿ ಗುಳಿಮಂಗಲದ ಹತ್ರ ಬಂದಿದ್ದೀರಾ? ಹೌದು. ಪ್ರತಿ ವರ್ಷವೂ ಬರ್ತೀರಾ ಇಲ್ಲಿ? ನಮಗೆ ಈ ವರ್ಷ ಹೇಳಿದ್ರು, ಬಂದಿದ್ದೀರಿ. ಹಾಂ ಹಾಂ ಹಾಂ. ವ್ಯಾಪಾರ ಬಂದರೆ ಕೊಡ್ತೀರಾ? ಇದೆಲ್ಲ ಕೊಡ್ತೀರಿ ಸರ್. ಕೊಡ್ತೀರಾ? ನಿಮ್ಮ ಮೊಬೈಲ್ ನಂಬರ್ ಹೇಳಿ. 90 ಹಾಂ 36 47 ಹಾಂ 41 ಹಾಂ 46 46. ಅಂದರೆ ಈ ನಡುವೆ ಸರ್ಜಾಪುರ ಸುತ್ತಮುತ್ತಲು ಎಲ್ಲರೂ ದನಗಳು ಕಟ್ಕೊತಾರಲ್ಲ? ಹೌದು. ಹಾಂ. ನಾವು ಮೊದಲು ಕಾಲದಿಂದ ಕಟ್ಕೊಂತೀವಿ. ಹಾಂ ಹಾಂ. ಸ್ವಲ್ಪ ಜನ ಬಿಟ್ಟಿದ್ರು, ಆಮೇಲೆ ತಿರ್ಗಾ ಈಗ ಶುರು ಆಗಿದ್ದಾರೆ. ತಂದೆಯವ್ರ ಕಾಲದಿಂದ ನಾವು ಕಟ್ಕೊಂತೀವಿ. ಯಾವಾಗ ಇದ್ದೇ ಇರ್ತಾವೆ ಒಂದು ಜೊತೆ. ಹಾಂ ಹಾಂ. ಇವ್ರು ಗಣೇಶ್ ಅವರು ಬಂದವರಾ? ಅವ್ರು ಇಲ್ಲಿಗೆ ಬರ್ತಾರಾ ಅಥವಾ ಬೇರೆ ಕುರ್ಜಿಗೆನಾ? ಈ ಕುರ್ಜಿಗೆ ಬರ್ತಾರೆ. ಹಾಂ. ಚೆನ್ನಾಗವೆ ಕರುಗಳು. ಕೆಲಸಕ್ಕೆ ಕೊಂಬೆಲ್ಲ ಇಲ್ಲಿ ನೀವೇ ಮಾಡಿಸಿದ್ರಾ, ಮುಂಚೆನೇ ಮಾಡಿಸಿದ್ರಾ? ನೀವು ಮಾಡಿಸಿದ್ರಾ? ಎಲ್ಲ ಪ್ಯಾಚ್ ಹಾಕ್ಸಿ ನೀಟಾಗಿ ಮಾಡಿಸಿದ್ದೀರಾ? ನಿಮಗೂ ಕಾಯೇಶ ಇದ್ರ ಬಗ್ಗೆ ಇರಲೇಬೇಕಾ? ಆಯಿತು ಸರ್, ಧನ್ಯವಾದ.